ಆ ನೀನಂತಲ್ಲ, ನಿಮ್ಮ ಜಾಗದಲ್ಲಿ ಕುಳಿತುಕೊಳ್ಳುವವರೇ ಹಾಗೆ. ಇಲ್ಲಿಯವರೆಗೆ ಕಾಲೆತ್ತಿದವರು ನೀವಲ್ಲ, ಮೈಯಿಂದ ಒಂದು ಹನಿ ಬೆವರು ಇಳಿಸಿದವರಲ್ಲ. ಬರುವುದು ಒಂದು ಹೀಗೊಂದು ನಾಮ ಹಾಕೊಳ್ಳುದು, ಒಂದು 2 ಸುತ್ತು ಬರುವುದು. ಭಯಂಕರ ಪರಿಕಲ್ಪನೆ ಮಾರದಿಂದ. ಹೌದಾ? ಪರಿಕಲ್ಪನೆ ಪರಿಕಲ್ಪನೆ. ನೀನ್ ನನ್ನನ್ನು ಆಚೀಚೆ ಮಾಡ್ಲಿಕ್ಕೆ ಆಗುದಿಲ್ವ? ನಾನು ಸರಿ ಇರ್ತೇನೆ. ಹೇಗೆ 2 ಸುತ್ತು ಬಂದು ಅಲ್ಲಿ ಹೋಗು. ಇವತ್ತು ನನಗೆ 3 ಉಂಟು, ಮಾಡುದೆಂತ ಒಂದೇ ಸುತ್ತು. 1 ಸುತ್ತು ಬಂದು 3 ಉಂಟು ಅಂತ ಹೇಳುದು. ಇನ್ನು ಬಂದು ಹೋಗೋದು ಇನ್ನೇನು ಹೇಳುದು? ಮತ್ತೆ ಕೇಳುದು ಹೇಗೆ? ಆಗುದಿಲ್ಲ. 4 ಕೊಡಿಯನ್ನು ಮಾತಾಡ್ಕೊಂಡೆ ಬರುದು ಹಾಗೆ. ಒಂದೇ ದಿನಕ್ಕೆ ಯಾರ ಬಿಡ. ಆದ್ರೆ ನೀನು ನನ್ನ ಜೊತೆಯಲ್ಲೇ ಸೇರಿ ಕುಣಿಯುವುದಕ್ಕೆ ಮುಂದಾದೆ, ಸಂತೋಷ ಆಯ್ತು ಮಿತ್ರ. ನಿನ್ನ ಜೋಡಿ ಅಂತ ಹೇಳಿದ್ರೆ ಯಾವ ಕೋಡಿಗೆ ಹೋದ್ರೂ ಸಿಗ್ಲಿಕ್ಕಿಲ್ಲ. ಹೋಗಿಲ್ಲ, ಮುಂದೆ ಉಂಟು ಹೋಗ. ಸಿಗುದಿಲ್ಲ ಅಂತ ಆ ನೆಲೆಯಲ್ಲಿ ಹೇಳಿದ್ದು. ಅಷ್ಟು ಚಂದದ ಜೋಡಿ. ನಮ್ಮಿಬ್ರು ಬಿಟ್ಟರೆ ಮತ್ತೆ ಯಾರಿಲ್ಲ. ಯಾರಿಲ್ಲ, ನಾವಿಬ್ರು ಬಿಟ್ಟರೆ ಮೇಲೆ ಮತ್ತೆ ಯಾರಿಲ್ಲ. ಎಂತದ್ದು? ಆ ಮಟ್ಟಿಗೆ ಇಬ್ರೆ. ಯಾವ್ದಕ್ಕೆ? ಆ ಮಟ್ಟಿಗೆ ಇಬ್ರೆ ನಾವು. ಯಾವ್ದಕ್ಕೆ? ನಮ್ಮಿಬ್ರು ತೆಗೆದು ಹಾಕಿದ್ರೆ ಮತ್ತೆ ಯಾರಿಲ್ಲ. ತೆಗೆದು ಹಾಕವ ನೀನು. ಅದು ನಮ್ಮಿಬ್ರನ್ನ ತೆಗೆದು ಇಟ್ರೆ ತೆಗೆದು ಇರಿಸಿದ ಮೇಲೆ ತೆಗೆದು ಹಾಕಿದ ಮೇಲೆ ಸರಿ ಹೇಳ. ಬೇರೆ ಯಾರು ಇಲ್ಲ, ಇಲ್ವೇ ಇಲ್ಲ. ಆ ಮಟ್ಟಿಗೆ ಇಬ್ರೆ ನಾವು ಹೋಯ್ತು. ಸಮಸ್ಯೆ ಇಲ್ಲ, ಇಬ್ರೆ. ತೆಗೆದು ಹಾಕಿದವರಿಬ್ರು ನಾವು ಅಲ್ವಾ? ನನಗೆ ನೀನು, ನಿನಗೆ ನಾನು. ನಿಮಗೆ ನಾನೇ, ಮತ್ತೆ ಯಾರು ಇಲ್ಲ. ಮತ್ತೆ ಯಾರು ಇಲ್ಲ, ಮತ್ತೆ ಗೊತ್ತಿಯೇ ಇಲ್ಲ. ನಾನು ನಿನ್ಗೆ ಗೊತ್ತಿಲ್ಲ. ಕೆಲವರು ಮನೆ ಮಾತು ಉಂಟು, ಒಬ್ರಿಗೆ ಗೊತ್ತಿಲ್ಲ, ಇನ್ನೊಬ್ರಿಗೆ ಮತ್ತಿ ಇಲ್ಲ. ಸತ್ಯ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಸತ್ಯ ಹೇಳಿದ್ರೆ ಆಗಲ್ಲ. ನನಗೆ ಮತ್ತಿಲ್ಲ ಅಂತಲ್ಲ, ನಿನ್ನನ್ನು ಹಾಕೊಂಡವ್ರಿಗೆ ಮತ್ತಿಲ್ಲ. ಅಯ್ಯೋ ಬೇಡ ಪಾಪ. ಹೋಗಿ ನಿನ್ನಂತವ್ರನ್ನ ಹಾಕೊಂಡ್ರಲ್ಲ. ಅಯ್ಯೋ ಅದು ನಿಮ್ಮೊಟ್ಟಿಗೆ, ನನ್ನೊಟ್ಟಿಗೆ ಅಂತ ಹೇಳ್ಬೇಡ. ಯಾರನ್ನ ಹಾಕೊಂಡ್ರೂ ಅಡ್ಡಿಲ್ಲ, ಈ ಹಾವಿಡೋರ್ನ ಹಾಕೋಬಾರ್ದು. ಹೌದು, ಭಾರಿ ಅಪಾಯ ಅದು. ಮತ್ತೆ ಜಾಗ್ರತೆ ಮಾಡಿ, ಇನ್ನು ಹಿಡಿಲಿಕ್ಕೆಲ್ಲ ಹೋಗ್ಬೇಡಿ. ನಾನವ ನೀನು ಇವ ಹಾಗೇವ. ಇವ ಹೋದೋದಲ್ಲ ಹಾವಿಡು ಹೇಳುದು. ಯಾರಾದ್ರೂ ಕರೆ ಮಾಡಿದಾಗ ಬರ್ತೇನೆ 5 ಕೊಡಿ ಅಂತ ಹೇಳುದು. ಇವ ಮುಂಚಿನ ದಿನ ಹೋಗಿ ಇವನೇ ಹಾವು ಬಿಟ್ಟು ಬಂದು ಅದೇ ಹಾವನೇ ಹಿಡ್ಕೋಗುದು. ನಿನ್ನ ಕರ್ಮ ನೀನದು. ಚೀಲ ಅಲ್ಲ, ಇಲ್ಲಿದ್ದು 1 ಚೀಲ ಬಿಡ್ಲಿಲ್ಲ ನೀನು, ಎಲ್ಲ ತಗೊಂಡು ಹೋದ ನೀನು. ಕಷ್ಟ ಒಂದೇ. ಹೌದಪ್ಪ, ನಿನಗೆ ಹೆಚ್ಚ ಅನಿವಾರ್ಯ. ಮಿತ್ರ ಹೇಳ. ಕಾಡು ಪ್ರದೇಶದಿಂದ ನಾಡಿಗೆ ಬಂದವರು ನಾವು. ನಾಡಿನ ವನವನ್ನು ನೋಡುವಾಗ ಕೇಳಿದ್ದೇವೆ. ಯಾವುದು ವನವಂತ ಹೇಳಿದ್ರೆ ಸ್ವರ್ಗಲೋಕದಲ್ಲಿರುವಂತ ನಂದನವನವು. ಆ ನಂದನವನಗಿಂತ ಮಿಗಿಲಾದ ಈ ವನವು. ನಂದನವನಗಿಂತಲೂ ಹೆಮ್ಮಾಡಿ ಚಂದವಾಗಿರುವಂತ ಈ ವನ. ಅವ ಒಳಗಿದ್ದ. ನೀನ್ ಹೇಳಿ. ಹೆಮ್ಮಾಡಿ ಚಂದ, ಇಮ್ಮಡಿ ಚಂದ. ಇಮ್ಮಡಿ ಆ ಚಂದವನ್ನ ಕಾಣ್ತಾ ಇದ್ದೇವೆ. ನೋಡುವಾಗ ಇನ್ನು ನೋಡ್ಬೇಕು, ಮತ್ತೆ ನೋಡ್ಬೇಕು ಎನ್ನುವ ಹಾಗೆ. ಕಣ್ಣು ಬಿಟ್ಟರು ಚಂದ, ಕಣ್ಣು ಮುಚ್ಚಿದ್ರು ಚಂದ. ಕಣ್ಣು ಮುಚ್ಚಿದ್ರೆ ಎಂತ ಚಂದ. ನೀನ್ ಸಾಯ್ಬೇಕು ಅದೆಲ್ಲ ಹೇಳಿ. ಹೇಳುವಾಗ ಆಸ್ವಾದಿಸುವುದು. ಕಣ್ಣು ಮುಚ್ಚಿದಾಗ ಆ ದೃಶ್ಯವೇ ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಅಂತ ದೃಶ್ಯಗಳು ಅಲ್ವೇನಾ? ಸರಿಯಾಗಿ ನೋಡಿದ್ಯಾ? ನಿನ್ಗೆ ಏನೆಲ್ಲ ಕಾಣಿಸ್ತಾ ನೋಡು. ಆ ಕಡೆಯಲ್ಲಿ ಏನದು? ರಾಜಹಂಸ ಹೋಗ್ತಾ ಉಂಟು ನೋಡು, ನೀರಿನಲ್ಲಿ. ನೀನು ಹೋಗಿ ಕುಳಿತುಕೋ. ಏರಿ ನೀರಿನಲ್ಲಿ ಹೋಗುವ ರಾಜಹಂಸ ಅದಲ್ಲ, ಅಂತ ಚಂದವನ್ನ ನೋಡು ಅಂತ ಹೇಳುದು. ಮಿತ್ರ, ಈ ವನವನ್ನ ನೋಡುವಾಗ ಕೇಳಿಲ್ವ ಹೇಗೆ ಧರಣಿ ರಮಣಿಯು ಹಸಿರು ಸೀರೆಯನ್ನುಟ್ಟು ಬಂದು. ಹೌದೌದು, ಯಾವ್ದು? ಧರಣಿ ರಮಣಿ. ಯಾವ ಸೀರೆ? ಹಸಿರು ಸೀರೆ. ನೀ ಅಂತ ಹೇಳುದೇ ಇಲ್ಲ ಪುಣ್ಯ ಎಲ್ಲ ಹಾಗೆ. ಯಾಕೆ? ಆ ಹಸಿರು ಬಣ್ಣದ ಪ್ರಕೃತಿಯನ್ನು ಕಂಡಾಗ ಆ ರೀತಿಯಾಗಿ ವಾಸವಾದದ್ದು ನಮಗೆ ಅಲ್ವೇನಾ? ಅಷ್ಟು ಮಾತ್ರವಾ? ಈ ಸೊಬಗನ್ನ ನೋಡಿದಾಗ ಕಣ್ತುಂಬಿ ನೋಡಿ. ಓ ಆ ಕಡೆಯಲ್ಲಿ ನೋಡು, ನವಿಲೊಂದು ಕರಿಯನ್ನು ಬಿಚ್ಚಿ ಕುಣಿಯುವುದಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿಯಲ್ಲಿ? ತತ್ವಂತ ದಿಕ್ಕುತಕ್ಕ ತಯ್ಯ ತಯ್ಯ ದಿನ ತತ್ವಂತ ದಿಕ್ಕುತ್ತಾದೆ. ಸುಳ್ಳಲ್ಲ, ನವಿಲಿರೋದು ಒಂದೇ ಹೆಜ್ಜೆ ಗೊತ್ತಿರುವುದಾ? ನೀನ್ ಅಪ್ಪು ಹೇಳಿಕೊಟ್ಟಿ. ಯಾರ ತಿರುಕಿಯಲ್ಲಿ ಅದನ್ನೇ ಹೇಳುದಪ್ಪ. ನಿನಗೆ ಗೊತ್ತುಂಟ? ಗೊತ್ತುಂಟ. ಏನ್ ಹೇಳ? ತತ್ವಂತ ದಿಕ್ಕುತಕ್ಕ ಟೈಯ ಟೈಯ ತತ್ವಂತ ದಿಕ್ಕುತ್ತಾದೆ. ಹೆಚ್ಚಾದ್ರೆ ತತ್ವಂತ ದಿಕ್ಕುತಕ್ಕ ಟೊಯ್ಯ ಟೊಯ್ಯ. ಅದು ನೀನು ಆಗ್ಬೇಕು. ಇವನತ್ತೆಲ್ಲ ಬರೀ ಓದಲ್ಲ, ನಿಂದೆ ಹೇಳ್ಬಿಡುವ. ನವಿಲಿನ ಹೆಜ್ಜೆ ಹಾಗೆ. ಇನ್ನು ನೀವು ಬರುವಾಗ ಆದದ್ದು ಹಾಗೆ. ಮತ್ತೆ ಎಷ್ಟೊತ್ತಿಗೆ ಹೋಗುದಲ್ಲಿ ಎಷ್ಟೊತ್ತಿಗೆ ತಗೊಳ್ಳೋದು ಅಂತ. ಯಾವ್ದು? ಕೈ ಚೀಲ. ಕೈ
ಶರಣ ನರನು ಹಾಗಲ್ವಾ? ಯಾಕೆ ಈಗ ಮನುಷ್ಯ ಹೆಜ್ಜೆ ಹಾಕ್ತಾನಂತ ಆದ್ರೆ ಎಲ್ಲಿ ಹೆಜ್ಜೆಯನ್ನು ನೋಡಿದ್ದು ಅವನಿಗೆ ಹೆಜ್ಜೆ ಬರ್ತದ? ಯಾರಿಗೆ ಮನುಷ್ಯನಿಗ? ಇಲ್ಲಪ್ಪ, ಮನುಷ್ಯನಿಗೆ ಹೆಜ್ಜೆಯಲ್ಲಿ ಬರ್ತದೆ. ಇಲ್ವೇ ಇಲ್ಲ. ನಾವಿಲ್ಲ ಕುಣಿಯುವುದನ್ನ ನೋಡಿ ಇವ ಅದಕ್ಕೆ ತಾಳವನ್ನ ಹಾಕಿದ. ಹಾಗಾಗಿ ಈಗಾದದ್ದು ಎಲ್ಲ ಹೊಕ್ಕಿ ಪಿಕ್ಕಿ ಕುಣಿತಗಳೇ. ನಮ್ದಲ್ಲ, ನಿನ್ನದು ಹಕ್ಕಿ ಪಿಕ್ಕಿ ಜನಾಂಗನಿ. ಹಾಗಲ್ಲ, ಅಲ್ಲ ನೋಡ, ಆ ಕೂದಲು ನೋಡಿದ್ರೆ ಹಾಗೆ ಇದ್ದೇನೆ. ಅದು ಕೇಶವ ವಿನ್ಯಾಸ. ನಿನ್ನ ಕರ್ಮದ ವಿನ್ಯಾಸ ಅಷ್ಟು ಮಾತ್ರವಾ? ಅಲ್ವೇ ಅಲ್ಲ. ಯಾಕೆ ಹೇಳು? ಯಾಕೆ? ಆ ನವಿಲು ಕುಣಿಯುವುದಕ್ಕೆ ಯಾರಾದ್ರೂ ಜನ ಬೇಕೇ? ಯಾರು ಬೇಡ. ಹೇಳಿಕೊಡುವುದಕ್ಕೆ ಗುರು ಇದ್ದಾರಾ? ಇಲ್ಲವೇ ಇಲ್ಲ. ಮೇಘಗಳನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗಿ ಯಾವ ಗರಿಯನ್ನ ಬಿಚ್ಚಿ ಕುಣಿಯುವುದಕ್ಕೆ ಮುಂದಾಗ್ತಾ ಇದೆ. ಎಲ್ಲ ಬಿಚ್ಚಿ ಕುಣಿತಾ ಉಂಟು. ಎಂತದ್ದು? ಗರಿಯಲ್ಲ. ಗರಿ ಅಷ್ಟು ಮಾತ್ರ ಅಲ್ಲ, ನೀನು ಹೇಳಿದ ಹಾಗೆ ಈಜುವ ಕೊಳದಲ್ಲಿ ಜೋಡಿ ಹಂಸಗಳು ಸ್ವಚ್ಛಂದವಾಗಿ ಈಜಾಡ್ತಾ ಇದೆ ಅಲ್ವಾ? ನಮ್ಮನ್ನೇ ಹೇಳುವವರು ಯಾರು, ಕೇಳುವವರು ಯಾರು ಎನ್ನುವ ಹಾಗೆ. ಸರೋವರಕ್ಕೆ ತಾವೇ ರಾಜ ಎನ್ನುವ ಹಾಗೆ ಅಲ್ವಾ? ಹೌದು. ಓ ಆ ಕಡೆಯಲ್ಲಿ ನೋಡು, ಅಮ್ಮಯ್ಯನ ಮರ, ಹೌದೌದು, ಮಾಮರ, ಮಾಮರ. ಅದಕ್ಕೆ ಹಬ್ಬಿದ್ದು ಹೂಬಳ್ಳಿ. ಹೋಬಳಿ. ಎಂತದ್ದು? ಹೋಬಳಿ. ಅಲ್ಲಿ ಹೋಗ್ಬಾನಿ. ಹೂಬಳಿ. ಹೂಬಳ್ಳಿ. ಅದೇ ಹೋಬಳಿ. ಅದನ್ನ ಕಂಡಾಗ ದುಂಬಿ ಆ ಹೂವನ್ನ ಬಂದು ಅದರ ಮಕರಂದ ಹೀರುವ ಚಂದವನ್ನ ನೋಡ. ಅಯ್ಯೋ, ಒಂದು ಮಧು ತಿನ್ನುವುದಂದ್ರೆ ಅದು ನೀನು ತಿನ್ನೋದು ಹೆಚ್ಚಾದದ್ದು. ಅಲ್ಲ, ಹೂವಿನ ಮಧು. ಯಾರಂತಿಲ್ಲ, ಎಲ್ಲಿ ಯಾರು ನೋಡ್ತಾರಂತ ನೋಡುದಿಲ್ಲ, ಅಲ್ಲೇ ಬಂದು ಹಾಕೊಂಡು ಹೋಗುದು. ಮಧುವನ್ನು ಅದೇಯ ರಸವನ್ನ ಹೀರುವುದು ಹೌದೌದು. ಅಲ್ವಾ? ಓ ಈ ಕಡೆಯಲ್ಲಿ ನೋಡು, ಅದೇ ಹರಿಯುವ ನದಿಯಲ್ಲಿ ಈಜಾಡುವ ಮೀನಿನ ಚಂದ. ಮೀನು ಹೋಗುದು ನೋಡು, ಹೇಗೆ ಹೋಗ್ತಾ ಉಂಟು ನೋಡು. ಯಾವ್ದು? ಅಲ್ಲ, ಮೀನು. ನೀ ಯಾರ್ಯಾರನ್ನ ನೋಡಿ ಅಲ್ಲಿ ಹೇಳಬೇಡ ಪುಣ್ಯಾತ್ಮ. ಮೀನು ಹೋಗ್ತಾ ಉಂಟು. ಆ ಚಂದವನ್ನ ನೋಡು. ಇದನ್ನ ನೋಡುವಾಗ ಇನ್ನು ನೋಡ್ಬೇಕು, ಮತ್ತೆ ನೋಡ್ಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಇದೆ ಅಲ್ವಾ? ಹಾಗಂತ ನಾವು ಬಂದದ್ದು ಮನುಷ್ಯರು ಇರುವಂತ ಈ ಪ್ರದೇಶ. ಇಲ್ಲೇ ಹೆಚ್ಚೊತ್ತು ನಿಂತೇವೆ ಅಂತ ಆದ್ರೆ ತೊಂದರೆ ಆಗ್ತದೆ. ಹಾಗಂತ ಮನಸ್ಸಿನ ಬೇಸರವನ್ನು ನೀಗಿಸಿಕೊಳ್ಬೇಕು ಅಂತ ಆದ್ರೆ ಮುಂದುವರಿಬೇಕು. ಮುಂದೆ ಎಷ್ಟು ಚಂದ ಉಂಟು ನೋಡ್ಬೇಕು ಬೇಡವಾ? ಹೋಗುವ ಹೋಗುವ. ಬಾಯಿಗೆ